ಹೀಗೆ ಡಿ.ಕೆ. ಸುರೇಶ್ ಕೂಡ ಆತನಿಗೆ ಏನ್ ಹೇಳಬೇಕು ಅದನ್ನ ಹೇಳ್ತೀನಿ ನಾನು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ರಾತ್ರಿ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ ಬಳಿಕ ಸಮಯ ನಿಗದಿಯಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲೋಕಸಭಾ ಚುನಾವಣಾ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಕುಮಾರಸ್ವಾಮಿ ಅವರು. ಹೊರಟಿದ್ದಾರೆ ಈಗ ಆಲ್ರೆಡಿ ದೆಹಲಿಗೆ. ಟೈಮ್ ನಿಗದಿ ಆಗಿದೆ ರಾತ್ರಿ ಅಂತ ಗೊತ್ತಾಗ್ತಾ ಇದೆ. ರಾಜ್ಯಸಭಾ ಚುನಾವಣೆ ಬಗ್ಗೆಯೂ ಕೂಡ ಅಮಿತ್ ಶಾ ಅವರ ಜೊತೆಗೆ ಚರ್ಚೆಯನ್ನ ನಡೆಸ್ತಾರೆ ಕುಮಾರಸ್ವಾಮಿ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಒಬ್ರು ಹೆಚ್ಚುವರಿ ಅಭ್ಯರ್ಥಿಯನ್ನ ಹಾಕಲಾಗಿದೆ. ಮೈತ್ರಿ ಅಭ್ಯರ್ಥಿಯ ಕಣಕ್ಕಿಳಿಸಲಾಗಿದೆ. ಹಾಗಾಗಿ ಆ ಅಭ್ಯರ್ಥಿಯನ್ನ ಹೇಗೆ ಗೆಲ್ಸ್ಕೊಂಡ್ಬರ್ಬೇಕು ಏನು ಎತ್ತ ಅನ್ನುವಂಥದ್ದು ಒಂದು ವಿಚಾರ. ರಾಜ್ಯಸಭೆಯಲ್ಲಿ ಈ ವಿಚಾರವಾಗಿ ಚರ್ಚೆ ಆಗುತ್ತೆ. ರಾಜ್ಯಸಭೆ ಕ್ಯಾಂಡಿಡೇಟ್ ಅನ್ನ ಗೆಲ್ಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕಿಂತ ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಟಿಕೆಟ್ ಹಂಚಿಕೆ ಮತ್ತೊಂದು ಇದೆಲ್ಲ ಸ್ವಲ್ಪ ಕಗ್ಗಂಟಾಗೆ ಉಳಿದಿದೆ. ಅದರಲ್ಲೂ ಈ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎತ್ತ ಅನ್ನುವಂಥದ್ದು ಗೊಂದಲ ಇದೆ. ಯಾಕಂದ್ರೆ ಸುಮಲತಾ ಅವರು ಈ ಹಂತಕ್ಕೂ ಕೂಡ ಬಿಟ್ಕೊಡ್ತಾ ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಇದೆ. ಇವತ್ತು ಕೂಡ ಅವರೊಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಮಂಡ್ಯದಿಂದ ನಾನು ಸ್ಪರ್ಧೆ ಮಾಡೋದು ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಖಚಿತ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಮಂಡ್ಯವನ್ನ JDSಗೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ಆ ಪ್ರಯತ್ನವನ್ನ ಬಹುಶಃ ದೆಹಲಿಗೆ ಹೋಗಿ ಮಾಡೋರಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಅವರು ಪ್ರೆಸ್ ಮೀಟ್ ಮಾಡಿದ್ದಕ್ಕೂ ಈಗ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿರುವಂಥದ್ದಕ್ಕೂ ನಾವು ನೋಡ್ತಾ ಹೋದ್ರೆ ಬಹಳಷ್ಟು ಇಲ್ಲಿ ಲಿಂಕ್ಸ್ಗಳು ನಮಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದು ಹಂತದಲ್ಲಿ ಸುಮಲತಾ ಅವರು ಬಿಟ್ಕೊಡ್ಬೋದು ಅನ್ನುವಂಥ ರೀತಿಯಾಗಿ ಸನ್ನಿವೇಶ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು, JDSನ ನಿರೀಕ್ಷೆ. ಬಟ್ ಅಂತಹದ್ದೇನು ಕೂಡ ಸದ್ಯಕ್ಕೆ ಆಗ್ತಾ ಇಲ್ಲ. ಹೀಗಾಗಿ JDS ಟಿಕೆಟ್ ಅನ್ನ ಅಂದ್ರೆ ಮಂಡ್ಯ ಟಿಕೆಟ್ ಅನ್ನ JDSಗೆ ಪಡೆದುಕೊಳ್ಳುವಂತ ನಿಟ್ಟಿನ ಪ್ರಯತ್ನಗಳು. ಅದಾದ ನಂತರ ಉಳಿದಂಥದ್ದು ಯಾವ್ಯಾವ ಕ್ಷೇತ್ರ, ಈಗ ಚಿಕ್ಕಬಳ್ಳಾಪುರ ಆಗಿರಬಹುದು ಅಥವಾ ಮೈಸೂರು ಅಥವಾ ಬೆಂಗಳೂರು ಗ್ರಾಮಾಂತರ, ಹಾಸನ, ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗಬಹುದಾ ಅಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತರಾತುರಿಯಲ್ಲಿ ಹೊರಟರು ಕುಮಾರಸ್ವಾಮಿ ಅವರು ದೆಹಲಿಗೆ. ಸಂಜೆ ಅಮಿತ್ ಶಾ ಅವ್ರ ಜೊತೆಗೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಹರೀಶ್, ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿರುವಂತದ್ದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಈಗಲೂ ಕೂಡ ಈ ಟಿಕೆಟ್ ಗೊಂದಲ ಎಲ್ಲ ಮುಂದುವರಿತಾ ಹೋದ್ರೆ ಅದು ಮೈತ್ರಿ ಅಭ್ಯರ್ಥಿಗೂ ಕೂಡ ಬಹಳ ಸಂಕಷ್ಟ ತಂದಿಡಬಹುದು ಅಂತ ಕಾಣಿಸುತ್ತೆ. ಅಥವಾ ಈ ಮೈತ್ರಿಗೂ ಕೂಡ ಪೆಟ್ಕೊಟ್ರು ಆಶ್ಚರ್ಯ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರ ಇವತ್ತಿನ ದೆಹಲಿ ಭೇಟಿ ಏನೇನು ವಿಚಾರಗಳನ್ನ ಇಟ್ಕೊಂಡು ಬಂದಿದ್ದಾರೆ, ಏನ್ ಕತೆ ಹರೀಶ್, ಏನ್ ಗೊತ್ತಾಗ್ತಾ ಇದೆ? ಹೌದು ಮಾಲ್ತೇಶ್, ಇವತ್ತಿನ ಕುಮಾರಸ್ವಾಮಿ ಅವರ ಭೇಟಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಇಷ್ಟು ದಿವಸಗಳ ಕಾಲ ಮೈತ್ರಿಯ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆದ್ರೆ ಸೀಟು ಹಂಚಿಕೆ ಬಗ್ಗೆ ಯಾವುದೇ ರೀತಿಯಾದಂತಹ ಅಂತಿಮ ನಿರ್ಧಾರವನ್ನ JDS ನಾಯಕರಾಗ್ಲಿ ಬಿಜೆಪಿ ನಾಯಕರಾಗ್ಲಿ ಮಾಡಿರಲಿಲ್ಲ. ಈಗ ಬಿಜೆಪಿ ನಾಯಕರುಗಳು ಕೂಡ ಒಂದು ಸರ್ವೆನ ಮಾಡಿಸಿದ್ದಾರೆ. ಆ ಸರ್ವೆಯಲ್ಲಿ JDSಗೆ ಯಾವ್ಯಾವ ಸೀಟ್ಗಳನ್ನ ಕೊಡಬಹುದು, ಈಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ಲಸ್ ಏನಿದೆ ನೆಗೆಟಿವ್ ಏನಿದೆ ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣ ಮಾಹಿತಿ ಈಗ ಬಿಜೆಪಿ ನಾಯಕರ ಬಳಿ ಇದೆ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಬುಲಾವನ್ನ ಕೊಟ್ಟಿದ್ದಾರೆ. ಇವತ್ತು ಚರ್ಚೆ ಮಾಡ್ತಾರೆ ಪ್ರತಿ ಕ್ಷೇತ್ರದ ಬಗ್ಗೆ. ಅಂದ್ರೆ JDS ಯಾವ್ಯಾವ ಕ್ಷೇತ್ರಗಳ ಮೇಲೆ ಬೇಡಿಕೆಯನ್ನ ಇಟ್ಟಿದೆ, ಸ್ಪರ್ಧೆ ಮಾಡಬೇಕು ಅನ್ನುವಂತ ಉತ್ಸಾಹವನ್ನ ತೋರ್ತಿದೆ. ಅಲ್ಲಿ JDS ಪರಿಸ್ಥಿತಿ ಹೇಗಿದೆ, ಈಗಿರ್ತಕ್ಕಂಥ ಅಭ್ಯರ್ಥಿಗಳ ಪರಿಸ್ಥಿತಿ ಏನಿದೆ ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿ ಅಲ್ಲಿ JDS ಅಭ್ಯರ್ಥಿ ಹಾಕಬೇಕು ಅಥವಾ ಬಿಜೆಪಿ ಅಭ್ಯರ್ಥಿಯನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂತಿಮವಾದಂತಹ ಚರ್ಚೆಯನ್ನ ನಡೆಸ್ತಾರೆ. ಇನ್ನೂ ಮುಖ್ಯವಾಗಿ ಮಂಡ್ಯ ಕ್ಷೇತ್ರದ ಕೂಡ ಗೊಂದಲ ಇದೆ. ಸುಮಲತಾ ಅವರು ಈ ಹಿಂದೆ ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿಯ ವರಿಷ್ಠ ನಾಯಕರುಗಳನ್ನೆಲ್ಲರನ್ನೂ ಭೇಟಿಯಾಗಿದ್ರು, ಪ್ರಧಾನಿ ಅವರನ್ನು ಕೂಡ ಭೇಟಿಯಾಗಿದ್ರು. ಭೇಟಿ ಆದ ಮೇಲೂ ಕೂಡ ಬಹುತೇಕ ಸಮಾರಂಭಗಳಲ್ಲಿ ನೇರವಾಗಿ ಹೇಳಿದ್ದಾರೆ, ನಾನು ಮಂಡ್ಯ ಕ್ಷೇತ್ರದಲ್ಲೇ ನಿಲ್ತೀನಿ, ಮಂಡ್ಯ ಕ್ಷೇತ್ರದಲ್ಲೇ ನನ್ನ ರಾಜಕೀಯವನ್ನ ಮುಂದುವರಿಸ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ಕೂಡ JDS ನಾಯಕರಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಈಗ ಬಹುತೇಕ ಸಾಮಾನ್ಯವಾಗಿ ಸಹಜವಾಗಿ ಯೋಚನೆ ಮಾಡುವಂತಹದ್ದು JDS ಮಂಡ್ಯವನ್ನ ಬಿಟ್ಕೊಡುತ್ತಾ, ಮತ್ತೆ ಸುಮಲತಾ ಅವರು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಮತ್ತೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಬೇರೆ ಯಾವ ಕ್ಷೇತ್ರಗಳಲ್ಲೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು ಸುಮಲತಾ ಅವರು ಹೇಳ್ತಿದ್ದಾರೆ. ಇದು JDS ನಾಯಕರುಗಳಿಗೂ ಕೂಡ ಗೊಂದಲ ಆಗಿದೆ. ಈ ಗೊಂದಲಗಳು ಕೂಡ ಪರಿಹಾರ ಆಗಬೇಕಾಗಿದೆ. ಇನ್ನು ಹಾಸನ ಕ್ಷೇತ್ರದಲ್ಲೂ ಕೂಡ ಪ್ರೀತಮ್ ಗೌಡ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು, ಬಿಜೆಪಿ ಕೂಡ ಸ್ಪರ್ಧೆ ಮಾಡುತ್ತೆ, ಅಂತಹ ಅವಕಾಶವನ್ನು ಕೊಡಬೇಕು, ಹಾಗಾಗಿ ನಾವು ಹೈಕಮಾಂಡ್ಗೆ ಮನವಿಯನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಇದು ಕೂಡ JDS ನಾಯಕರಿಗೆ ಗೊಂದಲ ಇರುವಂತಹದ್ದು. ಕಳೆದ ಬಾರಿ ಅಮಿತ್ ಶಾ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ರು.
ನಾವು ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ, ಆ ಮೈತ್ರಿ ಧರ್ಮವನ್ನ ಪಾಲಿಸಬೇಕಾಗುತ್ತೆ, ಯಾರು ಕೂಡ ಬಹಿರಂಗವಾಗಿ ಮಾತನಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ರು. ಈಗ ಕುಮಾರಸ್ವಾಮಿ ಅವರು ದೆಹಲಿಗೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ಲೋಕಸಭಾ ಚುನಾವಣೆಯ ಸೀಟು ಹಂಚಿಕೆ ಆಗಿರಬಹುದು, ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನುವಂತ ವಿಚಾರದ ಬಗ್ಗೆ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ರಾಜ್ಯಸಭಾ ಚುನಾವಣೆ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಳ್ಳಬೇಕು. ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಳ್ಳಲಿಕ್ಕೆ ಯಾವ ರೀತಿಯಾದ ತಂತ್ರಗಾರಿಕೆಯನ್ನು ಹೂಡಬಹುದು. ಒಂದ್ ವೇಳೆ ಕುಪೇಂದ್ರ ರೆಡ್ಡಿ ಅವರು ಗೆದ್ದಿದ್ದೇ ಆದಲ್ಲಿ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗುತ್ತೆ. ಅದನ್ನ ಹೇಗೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಹೂಡಲಿಕ್ಕೆ ಇವತ್ತು ಅಮಿತ್ ಶಾ ಅವರ ಜೊತೆ ಕುಮಾರಸ್ವಾಮಿ ಅವರು ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಮಲ್ತೇಶ, ಥ್ಯಾಂಕ್ ಯು ಹರೀಶ್.